ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆನೇ ಹಸು ಮನೆ ಹತ್ರ ಹೋಗಿದ್ದೆ. ನಮ್ಮ ಮನೆಯವರು ಹೋದರು ಹಾಲೆತ್ಕೊಂಡು. ನಂದು ಎಲ್ಲ ಕೆಲಸ ಮುಗ್ದಿತ್ತು. ಸೊ ಸಾಂಬಾರಿಗೆ ಅಡುಗೆ ಮಾಡಬೇಕಾಗಿತ್ತಲ್ವ. ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ. ಇನ್ನು ಇವಾಗ ಸಾಂಬಾರು ಮಾಡಿದ್ರೆ ರಾತ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೊಪ್ಪಿತ್ತು. ಜೋಳಕಡ್ಡಿಯಲ್ಲಿ ನೋಡ್ತಾ ಇರ್ಬೋದು, ಸೊಪ್ಪು, ಎಳೆ ಸೊಪ್ಪು ಸಖತ್ತಾಗಿದೆ. ಬಸ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿ ಹಂಗೆ ಕಿತ್ಕೊಬಂದು, ಬಿಡಿಸೋಷ್ಟೇನೂ ಇಲ್ಲ. ಈ ದೊಡ್ಡ ದೊಡ್ಡ ಮಾತ್ರ ಎರಡೆರಡು ಭಾಗ ಮಾಡ್ಕೋಬೇಕು ಅಷ್ಟೇನೆ. ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ನಾವು ತೊಗೊಂಡು ಬಂದು ತಿನ್ನೋದಕ್ಕಿಂತ ಈ ಥರ ನಾವೇ ಕಿತ್ಕೊಬಂದು ಮಾಡಿ ತಿಂದರೆ ಅದರಲ್ಲಿರೋ ಸಿಗೋ ಖುಷಿನೇ ಬೇರೆ ಅಲ್ವಾ. ಎಲ್ಲ ನೀಟಾಗಿ ತೊಳೆದು ಇವಾಗ ಬಸ್ಸಾರು ಮಾಡ್ತಾಯಿದ್ದೀನಿ. ಮಾಡಿದ್ದೆಲ್ಲ ಆಯಿತು. ಇವಾಗ ಸಾರು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸೊಪ್ಪಿನ ಪಲ್ಯ ರೆಡಿ ಆಗ್ತಾಯಿದೆ. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ಒಲೆ ಮೇಲೆ ಬಿಡಬೇಕಲ್ವಾ, ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕಿನ ಬೇಳೆ, ಅವರೇ ಬೇಳೆ ಒಣಗಾಕಿದ್ನಲ್ವ, ಆ ಬೇಳೆನೇ ಹಾಕಿ ಸೊಪ್ಪು ಪಲ್ಯ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿತ್ತು ಮಾತ್ರ ಟೇಸ್ಟು. ಬಸ್ಸಾಂಬಾರು ಆಲ್ರೆಡಿ ನಮ್ಮ ಚಾನಲಲ್ಲಿದೆ, ಯಾರಿಗಾದ್ರೂ ಬೇಕಿದ್ದರೆ ಚೆಕ್ ಮಾಡ್ಬೋದು. ಇವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು. ಇವಾಗ 12 ಗಂಟೆವರೆಗೂ ಟೈಮ್ ಇರುತ್ತಲ್ವ. 12 ಗಂಟೆ ಮೇಲೆ ಕರೆಂಟ್ ಬರೋದು, ಅವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಪೂಜೆ ಇತ್ತಲ್ವ. ಸೊ ಹಾಗಾಗಿ ರಾಗಿ ಹಸಿಟ್ಟೆಲ್ಲ ಖಾಲಿಯಾಗಿತ್ತು, ಜಡಿ ಮಾಡ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಡಬ್ಬದಲ್ಲೂ ಅಕ್ಕಿ ತುಂಬಿಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಳಗಡೆ ಇಡೋದ್ರಿಂದ ಹಸಿಟ್ಟು ಡಬ್ಬನು ಮತ್ತು ಅಕ್ಕಿ ಡಬ್ಬ ಎರಡೂ ಖಾಲಿ ಆಗೋವರೆಗೂ ಆಚೆ ತೆಗಿಯೋಕ್ಕಾಗಲ್ಲ. ಅಕ್ಕಿ ಡಬ್ಬ ಏನೋ ಎತ್ಕೊಬಿಡ್ಬೋದು, ಫಸ್ಟಿಗೆ ಇಕ್ಕಿರ್ತೀನಿ. ಆದರೆ ಹಸಿಟ್ಟು ಡಬ್ಬ ಆ ಕಡೆ ಮೂಲೆಗೆ ಇಟ್ಟಿರ್ತೀನಲ್ವ, ಅದಕ್ಕೆ ಅಕ್ಕಿ ಖಾಲಿ ಆಗೋವರೆಗೂ ಅದನ್ನು ಎತ್ತಕ್ಕಾಗಲ್ಲ. ಹಂಗಾಗಿ ತುಂಬ ತುಂಬಿಸಿಟ್ಬಿಡ್ತೀನಿ. ಇದು 1 ತಿಂಗಳವರೆಗೂ ಬರುತ್ತೆ ಹಸಿಟ್ಟು. ತಿಂಗಳವರೆಗೂ ಹುಳ ಬೀಳಲ್ವ ಅಂತ ನೀವು ಕೇಳ್ಬೋದು. ಇಲ್ಲ, ಹಾಕ್ಸ್ಕೊಬಂದಿದ ತಕ್ಷಣ ಚೆನ್ನಾಗಿ ತಣ್ಣಗೆ ಆರಿಸ್ಬಿಟ್ರೆ ಹುಳ ಬೀಳಲ್ಲ. ಜಡಿ ಹಿಡಿದು ಎತ್ತಿಟ್ಬಿಟ್ರೆ ಅಕಸ್ಮಾತ್ ಏನಾರ ಡೌಟ್ ಬಂತು ಅಂದರೆ ಒಂದು 15 ಡೇಸಲ್ಲಿ ಜಡಿ ಹಿಡಿದು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇನ್ನು ಹಸಿಟ್ಟೆಲ್ಲ ಜಡಿ ಮಾಡಿ ಡಬ್ಬ ಎತ್ತಿ ಒಳಗಡೆ ಇಟ್ಟೆ. ಈಗ ಅಕ್ಕಿ ಡಬ್ಬಕ್ಕೆ ಅಕ್ಕಿ ತುಂಬಿಸ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ನನಗೆ ಅಕ್ಕಿ ಕ್ಲೀನ್ ಮಾಡೋ ಕೆಲಸ ಇಲ್ಲ. ಯಾಕಂದರೆ ನಮ್ಮ ಮನೆಯವರು ಮಿಷಿನ್ಗೆ ಹಾಕ್ಸ್ಕೊಬಂದು ಕೊಟ್ಬಿಡ್ತಾರೆ. ಅದರಲ್ಲಿ ಕಸ ಕಡ್ಡಿ ಧೂಳು ಏನಿದ್ರೂ ಹೋಗ್ಬಿಡುತ್ತೆ. ಫಸ್ಟೆಲ್ಲ ಒಂದಿನ ಮಧ್ಯಾಹ್ನ ಫುಲ್ಲು ಕುತ್ಕೊತಾ ಇದ್ದೆ. ಬೆಳಗ್ಗೆ ಕೂತ್ಕೊಂಡ್ರೆ ಮಧ್ಯಾಹ್ನವರೆಗೂ ಆಗ್ತಾಯಿತ್ತು. ಜಡೆ ಹಿಡಿದು ಅದನ್ನು ಕ್ಲೀನ್ ಮಾಡಿ ಸಾಕಾಗೋದು. ಫುಲ್ಲು ಏನು ಕೆಲಸನೂ ಆಗ್ತಾಯಿದ್ದಿಲ್ಲ ಅಕ್ಕಿ ಕ್ಲೀನ್ ಮಾಡಿದ್ರೆ. ಇವಾಗ ಆ ಟೆನ್ಷನ್ ಇಲ್ಲ ನನಗೆ. ಕ್ಲೀನ್ ಮಾಡಿಸ್ಕೊಬಂದು ಕೊಡ್ತಾರೆ, ಅದನ್ನು ನಾನು ಎತ್ತಿ ಡಬ್ಬಕ್ಕೆ ತುಂಬಿಸಿ ಎತ್ತಿಟ್ಕೊಳ್ಳೋದು. ನಾವು ದಿನಾನೂ ರೇಷನ್ ಅಕ್ಕಿನೇ ಮಾಡೋದು. ಟಿಫನ್ಗೆ ಮತ್ತು ಏನಾನ ಬೇರೆ ರೈಸ್ ಬಾತು ಆ ಥರ ಏನಾನ ಮಾಡಿದವಾಗ ಮಾತ್ರ ಸಣ್ಣ ಅಕ್ಕಿ ಮಾಡೋದು. ಬೇರೆ ಟೈಮಲ್ಲೆಲ್ಲ ರೇಷನ್ ಅಕ್ಕಿದಲ್ಲೇ ತಿನ್ನೋದು. ಇದು ಆವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಅಮಾವಾಸ್ಯೆ ದಿನದ್ದು. ಇನ್ನು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ಹೋಗೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನೀಟಾಗಿ ಸ್ಟವ್ ಸ್ವಲ್ಪ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊಂಡಿದ್ದೀನಿ. ದಿನ ಯಾವಾಗೂ ಹಿಂಗೆ ಮಾಡಲ್ಲ. ವಿಶೇಷ ದಿನಗಳು ಇರುತ್ತಲ್ವ, ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಆ ಥರ ಟೈಮ್ಗಳಲ್ಲಿ ಈ ಥರ ಮಾಡ್ತೀನಿ. ನೀವು ಅಂದ್ಕೋಬೋದು ಇದೇನು ಹೊಸ್ದಾಗಿ ಅಂತ. ಇಲ್ಲ, ಇದು ನಾನು ಚಿಕ್ಕ ನನಗೆ ಬುದ್ಧಿ ಬಂದವಾಗಿಂದಲೂ ನಾನು ಮಾಡ್ಕೊಂಬಂದಿದ್ದೀನಿ. ಫಸ್ಟೆಲ್ಲ ನಮ್ಮಮ್ಮ ಸಗಣಿ ಒಲೆ ಇದ್ದವಾಗ ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಡೋರು. ಆವಾಗಿಂದ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ. ಒಂದಿನ ನಮ್ಮ ಅತ್ತೆ, 2ನೇ ಅತ್ತೆ, ಸಂತೆ ಅಲ್ಲಿ ಅಂಗಡಿ ಹಾಕೋರು. ಇವಾಗಿಲ್ಲ ಬಿಡಿ. ಆವಾಗ ಸಂತೆಗೆ ಹೋಗ್ಬಿಟ್ಟು ನಮ್ಮಮ್ಮನೂ ಹೋಗಿದ್ದರು, ಜೊತೇಲಿ ಬಂದರು. ಅವ್ರು ಬರೋಷ್ಟರಲ್ಲಿ ನಾನು ಯಾವಾಗ ಚಿಕ್ಕ ಹುಡುಗರಲ್ವ, ಒಲೆ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಸುಮಾರು ಒಂದು ಬುದ್ಧಿ ಬಂದಿತ್ತು ನನಗೆ ಚೆನ್ನಾಗಿ. ಅಷ್ಟರಲ್ಲೇ ನಾನು ಅದನ್ನೆಲ್ಲ ಮಾಡಿಕ್ಕಿದ್ದೆ.
ನಮ್ಮ ಅತ್ತೆ ಬಂದ್ಬಿಟ್ಟು ನೋಡ್ದಾ ಹೆಣ್ಮಗು ಮನೇಲಿದ್ದರೆ ಈ ಥರ ಎಲ್ಲ ಮಾಡ್ತಾರೆ, ಫಸ್ಟ್ ನಾವೇನು ಹೇಳಂಗೆ ಇಲ್ಲ ಅಂತ ಹೇಳ್ತಾಯಿದ್ರು ನಾನು ಮಾಡಿದ ಕೆಲಸ ಎಲ್ಲ ನೋಡ್ಬಿಟ್ಟು. ಯಾಕಂದರೆ ಅವ್ರಿಗೆ 3 ಗಂಡು ಮಕ್ಕಳು, ಹಂಗಾಗಿ ಆ ಥರ ಹೇಳಿದ್ರು. ನಮ್ಮನ್ನು ನೋಡಿದ್ರೆ ನಮ್ಮ ಅತ್ತೆಗೆ ತುಂಬಾ ಇಷ್ಟ. ಮತ್ತು ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಟ್ಕೊಂಡಿದ್ದೀನಿ. ರಂಗೋಲಿ ರಂಗೋಲಿ ಹಿಟ್ಟು ಬರುತ್ತಲ್ವ, ಅದರಲ್ಲಿ ಬಿಡೋದಿಲ್ಲ. ಸ್ಟವ್ ಮೇಲೆ ಮತ್ತು ದೇವ್ರ ಮನೆಯಲ್ಲೆಲ್ಲ ಅಕ್ಕಿ ಹಸಿಟ್ಟಲ್ಲೇ ಬಿಡೋದು. ಇವಾಗ ಬೇಗನೆ ಬಂದೆ ನಾನು ಶೆಡ್ ಹತ್ರದಿಂದ. ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 5-5:15 ಟೈಮು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವಾಗೂ ನಾನು ಸಂಜೆ ಟೈಮಲ್ಲೇ ಪೂಜೆ ಮಾಡ್ಕೊಳ್ಳೋದು, ಬೆಳಗ್ಗೆ ಹೊತ್ತು ಮಾಡೋಕ್ಕಲ್ಲ, ಟೈಮ್ ಸಿಕ್ಕಲ್ಲ ನನಗೆ. ಯಾಕಂದರೆ ರಾತ್ರಿ ಹೊತ್ತು ಲೇಟಾಗಿ ಮಲಗಿರ್ತೀವಲ್ಲ, ಇನ್ನು ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲ್ಲ. ಎದ್ರೂ ಮನೆ ಕೆಲಸ, ಹಸು ಮನೆ ಹತ್ರ ಇದೇ ಸರಿ ಹೋಗುತ್ತೆ. ಪೂಜೆ ಎಲ್ಲ ಮಾಡೋಕ್ಕೆ ಟೈಮು ಸಿಕ್ಕಲ್ಲ. ಏನಿದ್ರೂ ನಿರಾಳವಾಗಿ ಸಂಜೆ ಟೈಮ್ ಪೂಜೆ ಮಾಡ್ಕೋಬೋದು. ಇವಾಗ ನಮ್ಮ ಮನೆಯವರು ಬಿಡಿ ಹೂವು ತಂದಿದ್ರು. ನಾನೇ ಹೇಳಿದ್ದು ಬಿಡಿ ಹೂವು ತಗೊಬನ್ನಿ ಅಂತ. ಅದಕ್ಕೆ ಅದನ್ನು ಹಂಗೆ ಇಡಲ್ಲ ನಾನು, ನೀರು ಸ್ವಲ್ಪ ಇದು ಮಾಡಿ ದೇವ್ರಿಗೆ ಇಡೋದು. ಇನ್ನು ಈ ಸೀಸನ್ ಬಂದು ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಸಿಗುತ್ತಲ್ವ. ಬಟ್ ಅವತ್ತು ನಮ್ಮ ಮನೆಯವ್ರಿಗೆ ಅವ್ರು ಹೋಗಿ ಟೈಮಲ್ಲಿ ಏನೂ ಸಿಕ್ಕಿಲ್ವಂತೆ, ಹಂಗಾಗಿ ಇದನ್ನು ಮಾತ್ರ ತಂದಿದ್ದರು. ಇನ್ನು ತಂದಿದ್ದೆಲ್ಲ ತೊಗೊಂಡು ತಟ್ಟೆಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಬಾಗಿಲು ತೊಳೆದು. ಇವಾಗ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಕೊಳ್ತಾ ಇದ್ದೀನಿ ಹೊಸ್ಲಿಗೆ. ಇದು ಹೊಸ್ಲಿಗೆ ಬಂದು ಅರಿಶಿನ ಹಚ್ಚೋಕ್ಕಾಗಲ್ಲ, ಯಾಕಂದರೆ ಬ್ರಾಸ್ದು ಬರುತ್ತಲ್ವ ಶೀಟು, ಅದನ್ನು ಅಂಟಿಸಿದ್ದೀವಿ. ಇನ್ನು ಹೊರಗಡೆ ಏನು ಫಿನಿಶ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲಾಸ್ಟರ್ ಏನು ಕಿತ್ತಿಲ್ಲ, ಹಂಗೆ ಇದೆ. ಅದ್ರ ಮೇಲೇ ಸ್ವಲ್ಪ ರೌಂಡಾಗಿ ಅರಿಶಿನ ಹಚ್ಚಿ ಅದ್ರ ಮೇಲೆ ಕುಂಕುಮ ಇಡ್ತೀನಿ. ಸ್ಟಿಕ್ಕರ್ ಕಿತ್ತಿದವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ರಂಗೋಲಿಗೂ ಹೂವು ಇಟ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಇಟ್ಕೊಂಡ್ರೆ ಒಂಥರ ಪಾಸಿಟಿವ್ ವೈಬ್ ಚೆನ್ನಾಗಿರುತ್ತೆ ಅಲ್ವಾ. ರಂಗೋಲಿ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಈ ಕಡೆ ತುಳಸಿ ಗಿಡಗೂ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ಹೊಸ್ಲಿಗೆಲ್ಲ ಇಟ್ಟುಬಿಟ್ಟು ದೇವ್ರ ಮನೆಗೆ ಇಡೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಏನು ಡೀಟೇಲಾಗಿ ತೋರಿಸೋದು ಯಾವಾಗೂ ಗೊತ್ತಿರುತ್ತಲ್ವ ಆಲ್ಮೋಸ್ಟ್ ಎಲ್ರಿಗೂ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮನೇಲಿ ಬೇಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಯಾವಾಗೂ ಒಂದು 6-6:30 7 ಗಂಟೆ ಆಗೋದು. ಇವತ್ತು ಸ್ವಲ್ಪ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಹಸು ಮನೆ ಹತ್ರ ಹೋಗಬೇಕು. ಹಂಗಾಗಿ ಅಲ್ಲಿ ಸ್ವಲ್ಪ ಹೋಗಿ ಹಸುಗಳಿಗೆಲ್ಲ ಸಾಂಬ್ರಾಣಿ ಹಾಕಬೇಕು, ಹಂಗಾಗಿ ಬೇಗನೆ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಹಸು ಮನೆ ಹತ್ರ ಹೋಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.